ಪಟ್ಟಣದ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಇಂದು ಹಿಂದೂ ಸಮಾಜೋತ್ಸವವನ್ನು ಅತ್ಯಂತ ಸಡಗರದಿಂದ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಆರಂಭಗೊಂಡಿವೆ. ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಪಟ್ಟಣದ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಿಂದ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಸಮಾಜೋತ್ಸವದ ಅಂಗವಾಗಿ ಸಂಜೆಯ 5 ಗಂಟೆಗೆ ಹೇಮಾವತಿ ವೃತ್ತದಿಂದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಕೋಲಾಟ, ರಂಗಕುಣಿತ, ನಾಸಿಕ್ ಡೋಲ್, ಭಜನಾ ತಂಡಗಳು, ಸ್ತೋತ್ರ ಪಾರಾಯಣ ಹಾಗೆ ಇದನ್ನ ಮಾಡುವ ಮಕ್ಕಳು ಹಾಗೂ ಮಹಾಪುರುಷರ ವೇಷಧಾರಿಗಳು ಮೆರವಣಿಗೆಗೆ ವೈಭವವನ್ನು ಹೆಚ್ಚಿಸಲಿದ್ದು ಸಹಸ್ರಾರು ಹಿಂದೂ ಬಾಂಧವರು ಮತ್ತು ಮಹಿಳೆಯರು ಭಾಗವಹಿಸಲಿದ್ದಾರೆ. ಸಂಜೆ 6 ಗಂಟೆಗೆ ದೇವಾಲಯದ ಮುಂಭಾಗ ಸಮಾರೋಪ ಸಮಾರಂಭ ನಡೆಯಲಿದ್ದು ಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಹೊಸ ರಮೇಶ್ ತಿಳಿಸಿದರು. 5:15 ಸರಿಯಾಗಿ ಚನ್ನಾಂಬಿಕಾ ವೃತ್ತದಿಂದ ಸಹ್ಯಾದ್ರಿ ವೃತ್ತ ಅಂತ ಹೇಳ್ತಾರೆ, ಅದೀಗ ಕಾಲಕ್ರಮೇಣ ಚನ್ನಾಂಬಿಕಾ ವೃತ್ತ ಆಗಿದೆ. ಅಲ್ಲಿಂದ ಒಂದು ಬೃಹತ್ ಶೋಭಾಯಾತ್ರೆ ಎಲ್ಲ ಕಲಾ ತಂಡಗಳ ಸಮೇತ ಭಜನೆ, ಕುಣಿತ ಭಜನೆ, ಕೋಲಾಟ, ನಂದಿ ರಂಗಕುಣಿತ, ನಾಸಿಕ್ ಡೋಲು, ಈ ರೀತಿ ಅನೇಕ ಕಲಾ ತಂಡಗಳೊಂದಿಗೆ ಹಾಗೂ ಮಕ್ಕಳಿಗೆ ರಾಷ್ಟ್ರ ಪುರುಷರ ವಿವಿಧ ವೇಷಗಳನ್ನು ಹಾಕಿಸಿಕೊಂಡು ನೂರಾರು ಜನ ಮಹಿಳೆಯರೊಂದಿಗೆ ಸಾವಿರಾರು ಜನ ಪುರುಷರು ತರುಣರೊಂದಿಗೆ ಒಂದು ಬೃಹತ್ ಶೋಭಾಯಾತ್ರೆ ಪೇಟೆ ಬೀದಿಯ ಮೂಲಕ ಬಂದು ಈ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಆವರಣವನ್ನು ಸೇರಲಿದೆ. ಇಲ್ಲಿ ಒಂದು ಬೃಹತ್ ವೇದಿಕೆಯ ಮೇಲೆ ಅನೇಕ ಶಾಲಾ ಮಕ್ಕಳಿಂದ ಹಾಗೂ ಸಾರ್ವಜನಿಕ ನೃತ್ಯ ತಂಡಗಳಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿದೆ. ಅದಾದ ನಂತರ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ, ಆ ನಂತರ ಒಂದು ದಿಕ್ಸೂಚಿ ಭಾಷಣ ಬೆಂಗಳೂರಿನ ಸಾಮಾಜಿಕ ಕಾರ್ಯಕರ್ತರಾದಂತ ಶ್ರೀಯುತ TS ವೆಂಕಟೇಶ್ ಅವರಿಂದ ಒಂದು ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಸಮಸ್ತ ಹಿಂದೂ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ದೇವರಾಜ್ ಗೌಡ, ಸಮಾಜ ಸೇವಕ ಮುರಳೀಧರ್ ಗುಪ್ತಾ ಹಾಗೆ ಅಶೋಕ್, ಕಾದಲನ್ನ ಕೃಷ್ಣ, ಅಂತಾರಾಷ್ಟ್ರೀಯ ಹಿರಿಯ ಮಹಿಳಾ ಕ್ರೀಡಾಪಟು ವಿಜಯಲಕ್ಷ್ಮಿ, ದೀಪು, ಪ್ರದೀಪ್, ಗೋಕುಲ್ ಮುಂತಾದವರು ಹಾಜರಿದ್ದರು.